ಮಧ್ಯಪ್ರಾಚ್ಯ ಯುದ್ಧ ಅಂತ್ಯ ಆಗಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದೆ. ಯುದ್ಧಕ್ಕೂ ಮುನ್ನ ಇದ್ದ ಮಟ್ಟಕ್ಕಿಳಿದಿದೆ ಬ್ರೆಂಟ್ ಕಚ್ಚಾ ತೈಲದ ಬೆಲೆ. ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿತ್ತು. ಆದರೆ ಈಗ ಕಚ್ಚಾ ತೈಲದ ಬೆಲೆ ಇಳಿಕೆ ಆಗಿದೆ. ಯುದ್ಧ ಶುರುವಾಗೋದಕ್ಕೂ ಮುಂಚೆ ಎಷ್ಟಿತ್ತೋ ಆ ಮಟ್ಟಕ್ಕೆ ಇಳಿದಿದೆ ಕಚ್ಚಾ ತೈಲದ ಬೆಲೆ. 1 ಬ್ಯಾರೆಲ್ ಬ್ರೆಂಟ್ ಕಚ್ಚಾ ತೈಲದ ಬೆಲೆ $72.85ಗೆ ಇಳಿಕೆ ಆಗಿದೆ. ಏಪ್ರಿಲ್ನಲ್ಲಿ $126ಗೆ ಏರಿಕೆ ಆಗಿತ್ತು ಕಚ್ಚಾ ತೈಲದ ಬೆಲೆ. ಆದರೆ ಈಗ ಮತ್ತೆ $72.85 ಇಳಿಕೆ ಆಗಿದೆ. $72ಗೆ ಇಳಿಕೆ ಆಗಿದೆ. ಯುದ್ಧ ಶುರುವಾದ ದಿನ ಫೆಬ್ರವರಿ 28ನೇ ತಾರೀಕು $73 ಇತ್ತು ಬ್ಯಾರೆಲ್ ತೈಲದ ಬೆಲೆ. ಕಚ್ಚಾ ತೈಲದ ಬೆಲೆ ಏರಿಕೆ ಹಿನ್ನೆಲೆ ಪೆಟ್ರೋಲ್ ಡೀಸೆಲ್ ಕೂಡ ಏರಿಕೆ ಆಗಿತ್ತು. ಲೀಟರ್ ಪೆಟ್ರೋಲ್ಗೆ $9 ಸರ್ಕಾರ ಏರಿಕೆ ಮಾಡಿತ್ತು. ಡೀಸೆಲ್ ಮೇಲೆ $7 ಬೆಲೆ ಏರಿಕೆ ಆಗಿತ್ತು. ಜಾಗತಿಕ ತೈಲ ಬೆಲೆ ಇಳಿಕೆ ಬೆನ್ನಲ್ಲೇ ದೇಶದಲ್ಲೂ ಕೂಡ ತೈಲ ಬೆಲೆ ಇಳಿಯುತ್ತಾ? ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು ಜಗತ್ತಿನಾದ್ಯಂತ ಬಹಳ ದೊಡ್ಡ ಹೊಡೆತ ಕೊಟ್ಟಿತ್ತು. ಭಾರತದ ಮಟ್ಟಿಗೆ ಹೇಳೋದಾದ್ರೆ ಪೆಟ್ರೋಲು, ಡೀಸೆಲು, ಅಡುಗೆ ಅನಿಲ ಎಲ್ಲದರ ಮೇಲೂ ಬಹಳ ದೊಡ್ಡ ಹೊಡೆತ ಬಿತ್ತು. ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು ಪೆಟ್ರೋಲ್, ಡೀಸೆಲ್ ಮೇಲೆ $9, $7 ಜಾಸ್ತಿ ಆಗಿತ್ತು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್ ಸಂಪರ್ಕದಲ್ಲಿದ್ದಾರೆ. ಶಶಿಶೇಖರ್, ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟು ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಯಿತು, ಆದ್ರೆ ಈಗ ಬ್ಯಾಕ್ ಟು ನಾರ್ಮಲ್ ಆಗಿದೆ. ಬಿಫೋರ್ ಯುದ್ಧ ಎಷ್ಟಿತ್ತೋ ಅಷ್ಟಕ್ಕೆ ಬಂದು ನಿಂತಿದೆ. ಹಾಗಾದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಇಳಿಕೆ ಆಗುತ್ತಾ? ಶ್ವೇತಾ, ಇಳಿಕೆ ಆಗಬಹುದು ಅನ್ನುವಂತಹ ನಿರೀಕ್ಷೆ ಇದೆ. ಯಾಕಂದ್ರೆ ಯುದ್ಧ ಆರಂಭವಾದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1 ಬ್ಯಾರೆಲ್ ಕಚ್ಚಾ ತೈಲದ ಬೆಲೆ $73 ಇತ್ತು. ಅದು ಯುದ್ಧ ತೀವ್ರತೆಗೆ ಹೋದಾಗ ಏಪ್ರಿಲ್ನಲ್ಲಿ $126ಗೆ ತಲುಪಿತ್ತು. ಈಗ ಕಚ್ಚಾ ತೈಲದ ಬೆಲೆ 1 ಬ್ಯಾರೆಲ್ಗೆ $72.85 ಇದೆ. ಅಂದ್ರೆ $73 ಏನು ಯುದ್ಧ ಆರಂಭವಾಗುವುದಕ್ಕೆ ಮುನ್ನ ಇತ್ತು, ಆ ಮಟ್ಟಕ್ಕೆ ಈಗ ಇಳಿಕೆಯಾಗಿರೋ ಕಾರಣದಿಂದಾಗಿ ತೈಲ ಕಂಪನಿಗಳ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ, ಆರ್ಥಿಕ ಹೊರೆ ಹಾಕ್ತಾ ಇದೆ ಅನ್ನುವ ಕಾರಣಕ್ಕಾಗಿ ತೈಲ ಬೆಲೆಯನ್ನ ಏರಿಕೆ ಮಾಡಲಾಗಿತ್ತು. ಈಗ ಕಚ್ಚಾ ತೈಲದ ಬೆಲೆಯಲ್ಲಿ ಇಳಿಕೆಯಾಗಿದೆ, ಯುದ್ಧ ನಿಂತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಳಿಕೆಯಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಫೆಬ್ರವರಿ 28ಕ್ಕೆ ಯುದ್ಧ ಆರಂಭವಾಯಿತು. ಫೆಬ್ರವರಿ ಮೊದಲ ವಾರದಲ್ಲಿ ಕಚ್ಚಾ ತೈಲದ ಬೆಲೆ $60 ಇತ್ತು. ಈಗ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಇಳಿಕೆಯಾಗುವಂತಹ ಸಾಧ್ಯತೆ ಇದೆ. ಕೇಂದ್ರ ಸರ್ಕಾರ ಪೆಟ್ರೋಲ್ನ ಮೇಲೆ $9, ಡೀಸೆಲ್ನ ಮೇಲೆ $7 ಏರಿಕೆಯನ್ನ ಮಾಡಿತ್ತು. ಜೊತೆಗೆ LPG ಸಿಲಿಂಡರ್ ಬೆಲೆಯನ್ನ ಗೃಹ ಬಳಕೆ LPGಗೆ $60 ಏರಿಕೆ ಮಾಡಿತ್ತು ಮತ್ತು ವಾಣಿಜ್ಯ ಬಳಕೆಗೆ $1400 $1500 ವಾಣಿಜ್ಯ ಬಳಕೆ LPG ಸಿಲಿಂಡರ್ನ ಬೆಲೆ ಏರಿಕೆಯಾಗಿತ್ತು. ಹೀಗಾಗಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಇಳಿಕೆಯಾಗಿರುವಂತಹ ಕಾರಣದಿಂದಾಗಿ ಕೇಂದ್ರ ಸರ್ಕಾರ ಬೆಲೆ ಇಳಿಸುತ್ತಾ ಅನ್ನುವಂತಹ ಪ್ರಶ್ನೆಗಳಿದೆ. ಆರಂಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಲೆ ಏರಿಕೆಯಾದಂತಹ ಸಂದರ್ಭದಲ್ಲಿ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿಯಷ್ಟು ಹಣ ನಷ್ಟ ಆಗಿತ್ತು ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಅದಾದ ನಂತರ ಬೆಲೆ ಏರಿಕೆ ಮಾಡುವಂತಹ ಕೆಲಸ ಆಗಿತ್ತು. ಈಗ ತೈಲ ಬೆಲೆ ಸಹಜ ಸ್ಥಿತಿಗೆ ಮರಳಿರೋ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ತೈಲ ಬೆಲೆಯನ್ನ ಇಳಿಸುತ್ತಾ ದೇಶದ ಮಟ್ಟದಲ್ಲಿ ಅನ್ನುವಂತಹ ಪ್ರಶ್ನೆ ಇದೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಶಶಿಶೇಖರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.